ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ರ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನೀವೊಂದು ಫುಲ್ ಸ್ಟಾಪ್ ಇಡಬೇಕು. ಇದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಪ್ರಯುಕ್ತ ವಿಶೇಷವಾಗಿರುವಂತಹ ಒಂದು ಪ್ರಯೋಗವನ್ನ ಮನಿನ ನಾವು ಹೇಗೆ ಅಟ್ರಾಕ್ಟ್ ಮಾಡಬೇಕು ಇದನ್ನ ಗುರುಗಳು ನಿಮಗೆ ಅಕ್ಷಯ ವೃಕ್ಷ ಇಟ್ಕೊಂಡು ತೋರಿಸ್ಕೊಡ್ತಾರೆ. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡ್ರೆ ಈ ಪ್ರಯೋಗವನ್ನ ನೀವು ವಿಡಿಯೋ ನೋಡ್ತಾ ಖಂಡಿತವಾಗ್ಲೂ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಕಷ್ಟು ಜನ ಹೇಳೋದನ್ನ ಕೇಳಿದೀವಿ, ಹೀಲಿಂಗ್ ಅಂತೆಲ್ಲ ಹೇಳ್ತಿರ್ತಾರೆ. ಯಾವುದೇ ಒಂದು ಸಮಸ್ಯೆ ಇದ್ರು ಹೀಲ್ ಮಾಡ್ಕೊಳ್ಳಿ, ಕ್ಯೂರ್ ಆಗ್ಬಿಡ್ತೀರಾ ಅಂತ ಹೇಳ್ತಾರೆ. ಏನೇ ಪ್ರಾಬ್ಲಮ್ ಇರ್ಬೋದು, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಯಾವ ಸಮಸ್ಯೆ ಇದ್ರು ಹೀಲಿಂಗ್ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಹೀಲಿಂಗ್ ಅನ್ನೋಂಥದ್ದು ಅಷ್ಟು ಹೆಲ್ಪ್ ಮಾಡುತ್ತಾ? ಹೀಲಿಂಗ್ ಅಂತಂದ್ರೆ ಏನು, ಇದು ಯಾವ ರೀತಿ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೀಲಿಂಗ್ ಅನ್ನೋದು ಎಲ್ಲರೂ ಮಾಡ್ತಾರೆ, ನಿಜ. ಏನದು ಹೀಲಿಂಗ್ ಅಂದ್ರೆ ಏನು? ಆಕ್ಚುಲಿ ಹೀಲಿಂಗ್ ಅಂದ್ರೇ ಅದಕ್ಕೊಂದು ಅರ್ಥ ಕೊಡೋದಾದರೆ ಪರಿಪೂರ್ಣತೆ, ಶಮನ ಮಾಡುವುದು, ಅಥವಾ ಹೀಲಿಂಗ್ ಅಂದ್ರೆ ಗುಣವಾಗುವುದು ಅಂತ. ಈ ಹೀಲಿಂಗ್ ಅಲ್ಲಿ ಒಂದು 10 ವಿಧ ಇರ್ಬೋದು. ರೇಖೆ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ನೇಚರ್ ಹೀಲಿಂಗ್, ಬಹಳ ಇದ್ದಾವೆ. ಈ ತರಹದ್ದು ಬಹಳಷ್ಟು ಇರ್ತಕ್ಕಂಥ ಹೀಲಿಂಗಲ್ಲಿ ಈಗ ನಾನು ವಾಟರ್ನ ಹೀಲಿಂಗ್ ಮಾಡಿ ಕುಡಿಯುವಾಗ ಅದಕ್ಕೊಂದು ಅದೇ ಆ ಹೀಲಿಂಗನ್ನು ಯಾರು ಕಲ್ತಿರ್ತಾರೋ ಅದು ನಮಗೆ ಕಾಣಿಸೋದಿಲ್ಲ. ಹೇಗೀಗ ಮೊಬೈಲಿಂದ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡುವಾಗ ನಮಗದು ಕಾಣಿಸೋದಿಲ್ಲ, ಮೊಬೈಲ್ ನೋಡ್ಕೊಂಡಾಗ ಅಷ್ಟೇ ಗೊತ್ತಾಗತ್ತೆ. ಹಾಗೆ ಆ ಹೀಲಿಂಗ್ ಅನ್ನೋದು ಬಹಳ ಅದ್ಭುತವಾದ ಪವರ್ ಇದೆ. ಅದು ಕರಗತ ಆಗಿದ್ದು ಅವರ ಮೇಲೆ ಅವರೇ ಪ್ರಯೋಗವನ್ನು ಮಾಡಿಕೊಂಡಿದ್ದು. ಮೊದಲು 1 ಲೋಟ ನೀರನ್ನು ಸವೆದು ಅದೇ ನೀರಿಗೆ ಮತ್ತೆ ಹೀಲಿಂಗ್ ಇದೆ. ಆ ಹೀಲಿಂಗ್ ಪ್ರೋಸೆಸ್ಸನ್ನು ಮಾಡಿದಾಗ ನೀವು ಕುಡಿತೀನಿ ಅಂತಂದರೆ ಆ ರುಚಿನೇ ಬೇರೆ ಇರುತ್ತೆ. ಜೊತೆಗೆ ನಮಗೆ ಆ ಒಂದು ವಿಷಾನಿಲಗಳು ಅಥವಾ ಬ್ಯಾಕ್ಟೀರಿಯಾಸ್ ಆ ಹೀಲಿಂಗಿಗೆ ನೋಡಿ ಆ ಒಂದು ಪ್ರೋಸೆಸ್ಸೇ ನಮ್ಮನ್ನು ಎಲ್ಲಿಗೋ ತೆಗೆದುಕೊಂಡೋಗ್ಬಿಡುತ್ತೆ ಅಂತ ಅದ್ಭುತವಾಗಿರ್ತಕ್ಕಂತಹ ಯಾವುದಾದರೂ ಕಾಯಿಲೆಗೆ, ಗುಣಮುಖವಾಗಿ ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ಈ 10 ವಿಧದ ಹೀಲಿಂಗ್ ಸಿಸ್ಟಮ್ ಇದೆ. ಆ ಹೀಲಿಂಗ್ ಯಾರಾದರೂ ಮಾಡ್ತಾರೆ ಅಂತಂದರೆ 100ಕ್ಕೆ 100 ಅವರು ಅನುಭವ ನುರಿತವರಾಗಿರ್ತಕ್ಕಂಥವ್ರು ಇರ್ತಾರೆ. ಯಾವುದಕ್ಕೆ ಯಾವ ಹೀಲಿಂಗ್ ಬಳಸಬೇಕು ಅನ್ನೋದು ಕೂಡ ಪರಮ ರಹಸ್ಯವಾಗಿರತಕ್ಕಂಥದ್ದು. ಅಂತಹ ಹೀಲಿಂಗನ್ನು ನಾವು ಏನಾದರೂ ಕಲ್ತೀವಿ ಅಂದರೆ, ಆ ಒಂದು ಥೆರಪಿ ಗೊತ್ತಿದೆ ಅಂತಂದರೆ 100ಕ್ಕೆ 100 ಅದು ಒಂದು ರೀತಿಯ ಸಿದ್ಧಿ. ಅಂತಹದ್ದನ್ನು ಯಾರು ಮಾಡಿಕೊಂಡಿರುತ್ತಾರೋ ಆ ಒಂದು ಕಾಯಿಲೆಗೆ, ಆ ಒಂದು ಅನಾರೋಗ್ಯಕ್ಕೆ ಆ ಹೀಲಿಂಗ್ ನಮಗೆ ಕೆಲಸ ಮಾಡಿಕೊಡುತ್ತೆ. ಈಗ ನಮಗೆ ಈ ಮನಿ ಅಫರ್ಮೇಷನ್ ಅಂತ ಮಾಡುವಾಗ ಅಥವಾ ಈ ಲಾ ಆಫ್ ಅಟ್ರಾಕ್ಷನ್ ಅದನ್ನೇ ಹೇಳಿಕೊಡ್ತಕ್ಕಂಥದ್ದು ಕೂಡ, ಈ ಮ್ಯಾನಿಫೆಸ್ಟೇಷನ್ಸ್ ಕೊಡ್ತಕ್ಕಂತಹ ವಿಧಾನಗಳು ಏನು ಅಂತಂದರೆ ಅಭಿವ್ಯಕ್ತವನ್ನು ಮಾಡಿಕೊಡ್ತಕ್ಕಂಥದ್ದು. ಒಂದು ಸಲ ನಮ್ಮ ಹತ್ರ ಹಣ ಎಷ್ಟಿದೆಯೋ ಅದನ್ನು ಒಂದು ಸಲ ಕೈಲಿ ಹಿಡ್ಕೊಂಡು ಈ ನೇಚರಲ್ಲಿ ಅಂದರೆ ಈ ಬ್ರಹ್ಮಾಂಡದಲ್ಲಿ ಏನು ಶಕ್ತಿ ಇದೆಯೋ ಒಂದು ಸಲ ಆ ಶಕ್ತಿಯನ್ನು ಬರಮಾಡಿಯಲ್ಲಿ ಕೂರಿಸುವಂಥದ್ದು. ನನಗಿದು ಬಹಳ ಇಷ್ಟ ಆಗಿದೆ, ನನಗಿದು ಮತ್ತು ಬೇಕು ಅಂತ ಹೀಲಿಂಗನ್ನು ಮಾಡ್ತಕ್ಕಂಥ ಕ್ರಿಯೆ ಇದೆ. ಅದನ್ನು ಎಲ್ಲಿಯಾದರೂ ನಾವು ಮಾಡಬೇಕಂದ್ರೆ 10 ಜನಕ್ಕೆ ಉಪಯೋಗ ಆಗ್ತಕ್ಕಂತಹದ್ದು ಏನಿರುತ್ತೋ, ಇನ್ನು ಅವರಿಗೆ ನೋಡಿ ತಮ್ಮಲ್ಲಿ ಎಲ್ರಿಗೂ ಇದೆ, ಪ್ರತಿಯೊಬ್ಬರಿಗೂ ಚೇಂಜ್ ಇರುತ್ತೆ. ಇಲ್ಲಿ ಹಣ ಇಟ್ಕೊಂಡು ಹೀಗೆ ಈಗ ತಿಳ್ಕಾಡ್ತೀವಲ್ಲ, ಈ ಪದ್ಧತಿಯಲ್ಲಿ ಅವರದ್ದು ಕೂಡ ಭಾಗ್ಯ ಸಂಖ್ಯೆ ಇರತಕ್ಕಂಥ ಹಣ ಇದ್ದು ಬೇಗ ಕ್ಲಿಯರ್ ಆಗಬೇಕಲ್ಲ, ಸ್ಲೋ ಆಗೋದು ಬೇರೆ ಇರುತ್ತೆ, ನಮಗೆ ಶೀಘ್ರವಾಗಿ ಆಗಬೇಕು ಅಂತ ಇರುತ್ತೆ. ಆ ಸಿಸ್ಟಮಲ್ಲಿ ನಿಮಗೆ ಆರೋಗ್ಯ ಬೇಕಾದರೂ, ಆರ್ಥಿಕ ಅಭಿವೃದ್ಧಿ ಬೇಕಾದರೂ ನಮಗೆ ಈ ಹೀಲಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನಲಿಕ್ಕೆ ಹೀಗೆ ಇಟ್ಕೊಂಡಿದ್ದು ಹಣವನ್ನು ಅದ ಮೇಲೆ ಹೀಗೆ ಮಾಡ್ತಾ ಒಂದು ಮಂತ್ರ ಇದೆ. ಆ ಉಪದೇಶವನ್ನು ಮಾಡಿಕೊಡತಕ್ಕಂತಹ ಮಂತ್ರದ ಹೀಲಿಂಗ್ ಸಿಸ್ಟಮ್ ಯಾರಿಗೆ ಗೊತ್ತಿರುತ್ತೋ ಖಂಡಿತವಾಗಲೂ ಕೂಡ
ನಮಗೆ ಅದು ವಿಶ್ವಶಕ್ತಿ ನಮಗೆ ಸಹಾಯ ಮಾಡುತ್ತೆ. ಹಾಗೆಯೇ ಅನಾರೋಗ್ಯ ಪೀಡಿತರವರಿದ್ದರೆ ಯಾರಿಗಾದರೂ ಕೂಡ ಆ ಪ್ರಾಣಿಕ್ ಹೀಲಿಂಗ್ ಮಾಡ್ತಕ್ಕಂಥದ್ದು ಗೊತ್ತಿದ್ದರೆ ಅವರು ಮಾಡ್ತಕ್ಕಂಥದ್ದು ಕ್ರಿಯೆ ಒಂದು 5-10 ನಿಮಿಷಗಳ ಕಾಲ ಮಾಡಿದಾಗ ಶೀಘ್ರವಾಗಿ ಬಹುಶಃ ಆಸ್ಪತ್ರೆಯಲ್ಲಿ ಮಲಗಿದ್ದರೂ ಕೂಡ ಒಂದಷ್ಟು ಪ್ರಸನ್ನತೆಯಿಂದ ಶಾಂತಿ ಕಡೆಯಿಂದ ನಿಧಾನಕ್ಕೆ ಅದು ಕ್ಯೂರ್ ಆಗ್ತಾ ಆ ಅನಾರೋಗ್ಯ ಪೀಡಿತರು ಆರೋಗ್ಯವಂತರಾಗಿರಲಿಕ್ಕೂ ಸಾಧ್ಯವಿದೆ. ಇದೇ ಹೀಲಿಂಗ್ ಪ್ರಾಣಿಕ್ ಹೀಲಿಂಗಿಂದ ಎಷ್ಟು ಡಾಕ್ಟರ್ ಬಳಿ ಮೆಡಿಸಿನ್ ಸಿಗ್ತಾ ಇಲ್ಲ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಇದು ಮೆಡಿಸಿನ್ ಆಗಿ ಪರಿವರ್ತನೆ ಆಗಿದೆ. ಹೀಲಿಂಗ್ ಅಂದ್ರೇ ಗುಣಮುಖವಾಗುವುದು ಅಂತ, ಪರಿಪೂರ್ಣವಾಗುವುದು ಅಂತ ಇದೆ. ಆ ಹೀಲಿಂಗಿನ ಪದಕ್ಕೆ ಅರ್ಥವೇ ಗುಣಮುಖ ಅನ್ನೋದು. ಇನ್ನು ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಅದನ್ನು ಪರಿಹಾರ ಪಡ್ಕೊಳ್ಳೋಕೆ ಸಾಧ್ಯ. ಖಂಡಿತ ಗುರುಗಳೇ, ಹೀಲಿಂಗ್ ಅಂತಂದ್ರೆ ಏನು, ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಹೀಲಿಂಗ್ ನಾವು ನೋಡ್ತೀವಿ, ರೇಖಿ ಹೀಲಿಂಗ್ ಆಗಿರ್ಬೋದು, ಪ್ರಾಣಿಕ್ ಹೀಲಿಂಗು ಅಥವಾ ಡಿಸ್ಟೆನ್ಸ್ ಹೀಲಿಂಗು, ಸಾಕಷ್ಟು ಕ್ರಿಸ್ಟಲ್ ಹೀಲಿಂಗು, ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ. ಇದರಿಂದ ನಾವು ಹೇಗೆ ಗುಣಮುಖರಾಗಬಹುದು, ಇರುವಂಥ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಕಲಿತು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅಂತ ತಿಳಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ್. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.